ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮತ್ತೊಂದು ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ತುಂಬ ಸುಲಭವಾಗಿ ಮಾಡ್ಕೊಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನಾನು ತೋರಿಸೋ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಅದಕ್ಕಾಗಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಬಂದು ತೋತಾಪುರಿ ಮಾವಿನಕಾಯಿ ಅಥವಾ ಗಿಣಿಮೋತಿ ಮಾವಿನಕಾಯಿ ಅಂತ ಕರೀತಾರೆ, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ನೋಡಿ, ಅದಕ್ಕೆ ನಾನು ಮಾವಿನಕಾಯಿನೇ ತೋರಿಸ್ತಾ ಇದ್ದೀನಿ. ಈ ಥರದ್ದು ಒಂದು ತೊಗೊಂಬನ್ನಿ. ಇದು ತುಂಬ ಹುಳಿ ಇರಲ್ಲ, ಸ್ವಲ್ಪ ಒಗ್ರಿನಂಶನೂ ಇರುತ್ತೆ. ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಈ ಥರದ್ದೇ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈಗ ನೋಡಿ, ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ ಹಾಗೆ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿದ್ದಾದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡು ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು. ನಾವು ಯುಗಾದಿ ಹಬ್ಬ ಟೈಮಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ, ಮಿಸ್ ಆಗೋದಿಲ್ಲ. ಹಾಗೆಯೇ ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಾಳೆಲ್ಲ ಬೆಂದಿದೆಯಲ್ಲ, ಈಗ ಇದಕ್ಕೆ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಈರುಳ್ಳಿ ತಿನ್ನೋರಾಗಿದ್ದರೆ, ಅಂದರೆ ಹಬ್ಬ ಟೈಮಲ್ಲಿ ಯೂಶಲಿ ಈರುಳ್ಳಿ ಬಳಸಲ್ಲ, ನೀವೇನಾದರೂ ಬಳಸ್ತೀರ ಅಂದರೆ ಈ ಹದದಲ್ಲೇ ಹಾಕ್ಕೊಂಬಿಡ್ಬೋದು. ನಂತರ 1 ಪಿಂಚಷ್ಟು ನಾನಿಲ್ಲಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನೀವು ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀರಲ್ಲ, ಅದೇ ಟೈಮಲ್ಲಿ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡು, ಅದು ಅಂದರೆ ಬೆಂದಾದಮೇಲೆ ಈರುಳ್ಳಿ ನೀವು ಇದನ್ನು ಮಾವಿನಕಾಯಿ ತುರಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಯೂಶಲಿ ಹಬ್ಬ ಟೈಮಲ್ಲಿ ಮಾಡಿರೋ ಅಡುಗೆ ಏನಿದೆ ಅದು ನೈವೇದ್ಯಕ್ಕಾಗಿ ಇಡ್ತೀವಲ್ಲ, ಹಾಗಾಗಿ ಈರುಳ್ಳಿನ ಬಳಸೋದು ಬೇಡ ಅಂತ ಅಷ್ಟೇ. ನೀವು ಬೇಕಂದರೆ ಹಾಕ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಡ್ರೈ ಅನಿಸುತ್ತೆ, ಹಾಗಾಗಿ 1 ಸ್ಪೂನಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ತುರಿ ಏನಿದೆ ಅದು ಸಾಫ್ಟಾಗಿ ಬೇಯಬೇಕು. ನೋಡಿ, 1 ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೀರು ಸೇರಿಸೋದ್ರಿಂದ ಹಾಕಿರ್ತಕ್ಕಂಥ ಕಾಳುಗಳು ಸಾಫ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. 1 ಸ್ಪೂನಲ್ಲಿ ಏನೂ ಆಗಲ್ಲ, ಕ್ರಂಚಿನೆಸ್ಸು ಹಾಗೆ ಇರುತ್ತೆ. ನೋಡಿ, ಈಗ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಬಿಡೋಣ. ಇದು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೀಗ ಒಂದು ಮಸಾಲೆ ಪೌಡರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಹೀಗೆ ಮಾಡಿ ತಿಂತಾರೆ ಕೆಲವರು, ಬಟ್ ಈ ಮಸಾಲೆ ಪೌಡರ್ನ ಹಾಕಿ ಒಂದು ಎಕ್ಸ್ಟ್ರಾ ಟೇಸ್ಟು ಕೊಡುತ್ತೆ. ಅದಕ್ಕಾಗಿ ನೋಡಿ, ಈಕ್ವಲ್ ಕ್ವಾಂಟಿಟಿಯಲ್ಲಿ ಮೆಂತ್ಯ, ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಚಿಟಪಟ ಅನ್ನೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನೀಗ ಕುಟಾಣಿಗೆ ಹಾಕ್ಕೊಂಡು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ 1 ಮುಷ್ಟಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ರೈಸನ್ನು ಸಹ ಇಟ್ಟಿದ್ದೆ, ಅದು ರೆಡಿಯಾಗಿದೆ. ಅದನ್ನೀಗ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಮಸಾಲೆ ಪದಾರ್ಥ ಎಲ್ಲ ಆಗಲೇ ಕುಟಾಣಿಗೆ ಹಾಕಿದ್ವಲ್ಲ, ಅದನ್ನು ಪೌಡರ್ನ ಮಾಡ್ಕೊಳ್ಳೋಣ. ಅಷ್ಟು ಸಣ್ಣ ಕ್ವಾಂಟಿಟಿ ಆಗಿರೋದ್ರಿಂದ ಮಿಕ್ಸಿಯಲ್ಲಿ ಬರೋದಿಲ್ಲ, ಹಾಗಾಗಿ ಕುಟಾಣಿಯಲ್ಲಿ ಹಾಕ್ಕೊಂಡು ಅದನ್ನು ಪೌಡರಾಗಿ ಮಾಡ್ಕೊಂಡಿದ್ದೆ. ಆ ಪೌಡರ್ನ 1/4 ಸ್ಪೂನಷ್ಟು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅನ್ಬೋದು ಈ ಒಂದು ರೆಸಿಪಿಗೆ. ಎಕ್ಸ್ಟ್ರಾ ಟೇಸ್ಟ್ನ ಆ್ಯಡ್ ಮಾಡುತ್ತೆ ಇದು. ತಪ್ಪದೆ ಈ ಒಂದು ಪೌಡರ್ನ ಮಾಡಿಬಿಟ್ಟು ನೀವು ಸಹ ಹಾಕ್ಕೊಳ್ಳಿ. ಆವಾಗಲೇ ಇದು ಟೇಸ್ಟ್, ಪ್ರಾಪರ್ ಟೇಸ್ಟ್ ಮಾವಿನಕಾಯಿ ಚಿತ್ರಾನ್ನದು ನಿಮಗೆ ಗೊತ್ತಾಗತ್ತೆ. ನಾರ್ಮಲಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಈ ಪೌಡರ್ನ ಹಾಕ್ಕೊಳ್ಳಿ, ಆವಾಗಲೇ ಸೂಪರಾಗಿರುತ್ತೆ. ಹಾಗೆಯೇ ರೆಸಿಪಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು. ಮುಂಚಿತವಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.